ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಹಾಶಿವರಾತ್ರಿಯ ದಿವಸ ಈ ಸಣ್ಣ ಕೆಲಸವೊಂದನ್ನು ಮಾಡುವುದರಿಂದ ನಿಮಗೆ ತ್ರಿಜನ್ಮಗಳಲ್ಲೂ ಮಾಡಿದಂತಹ ಪಾಪಕರ್ಮಗಳನ್ನು ತೊಳೆದುಕೊಳ್ಳೋಕೆ ಸಾಧ್ಯ, ಹೊಸ ಬದುಕನ್ನು ರೂಪಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಏನು ಆ ಸಣ್ಣ ಕೆಲಸ? ಯಾವ ಒಂದು ಕೆಲಸವನ್ನು ಮಾಡೋದರಿಂದಾಗಿ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಸಕಲ ಪಾಪಕರ್ಮಗಳು ನಾಶವಾಗಿ ಜೀವನದಲ್ಲಿ ಅಭ್ಯುದಯ ಉಂಟಾಗತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ಶಿವರಾತ್ರಿಯ ಶುಭ ಸಂದರ್ಭ, ಶಿವರಾತ್ರಿಯ ಮಹತ್ವ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಎಲ್ಲರಿಗೂ ಸಹ ಆ ಒಂದು ಕಾಲಘಟ್ಟಕ್ಕೆ ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತೇವೆ ಅನ್ನೋದು ತುಂಬ ಕಥನಗಳು ಬರುತ್ತವೆ, ಕಥನಗಳು ಉಪಕಥನಗಳೆಲ್ಲ ಬಂದು ಹೋಗುತ್ತವೆ. ಹಲವು ಘಟನೆಗಳಿದ್ದರೂ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ನಿಂತ್ಕೊಂಡಂತಹ ದಿವಸ ಪರಮೇಶ್ವರನು ತನ್ನ ಆದಿ ಅಂತ್ಯಗಳನ್ನು ಕಂಡುಹಿಡಿಯಿರಿ ಅಂತ ಬ್ರಹ್ಮ ಮತ್ತು ವಿಷ್ಣುವಿಗೆ ಪಂದ್ಯ ಕೊಟ್ಟಂತಹ ದಿವಸ ಅದು ಹೇಳ್ತಾರೆ. ಅದೇ ರೀತಿಯಾಗಿ ಸಮುದ್ರ ಮಥನವಾದಂತಹ ಸಂದರ್ಭದಲ್ಲಿ ಹಾಲಾಹಲವನ್ನು ಕುಡಿದು ಪ್ರಜ್ಞೆ ಬಿದ್ದು ಪುನಃ ಪ್ರಜ್ಞೆ ಬಂದಂತಹ ಶುಭ ಸಂದರ್ಭ. ಹೀಗೆ ಹಲವು ಕಥನಗಳು ಸ್ಕಾಂದ ಪುರಾಣ, ಶಿವಪುರಾಣ, ಬ್ರಹ್ಮವೈವರ್ತ ಪುರಾಣ, ಹೀಗೆ ಹಲವು ಪುರಾಣಗಳಲ್ಲಿ ಬರುತ್ತವೆ. ಒಂದೊಂದರ ಪುರಗಳ ಆಯಣದಲ್ಲಿ ಒಂದೊಂದು ಉಲ್ಲೇಖಗಳನ್ನು ಕೊಡ್ತಾ ಬರ್ತಾರೆ. ಅದೆಲ್ಲ ಒಂದು ರೀತಿಯಲ್ಲಿ ಇರಲಿ, ಅದೆಲ್ಲವನ್ನು ಸಹ ನೀವು ತಿಳ್ಕೊಂಡಿದ್ದೀರಿ. ಪುನಃ ಪುನಃ ಅದನ್ನೇ ಕೆದಕೋದು ಬೇಡ, ಹೇಳೋದು ಬೇಡ, ಹೇಳಿದ್ದನ್ನೇ 1000 ಬಾರಿ ಹೇಳೋದು ಬೇಡ, ಗೊತ್ತಿರತ್ತೆ ಎಲ್ರಿಗೂ. ಆದರೆ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಸಣ್ಣ ಕೆಲಸವನ್ನು ನೀವು ಮಾಡೋದ್ರಿಂದ ನೀವು ನಿಮ್ಮ ಮನೆಗಳಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನು, ಜೀವನದಲ್ಲಿ ಬರುವಂತಹ ಏಳಿಗೆಗೆ ತೊಂದರೆಗಳನ್ನು ಏನು ಅನುಭವಿಸ್ತಾ ಇದ್ದೀರಲ್ಲ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹಲವು ಜನರಿಗೆ ತಮ್ಮ ಪೂರ್ವ ಜನ್ಮದ ಪಾಪಕೃತ್ಯಗಳು ಈ ಜನ್ಮದಲ್ಲಿ ಮಾಡ್ತಾ ಇರುವಂತಹ ಪುಣ್ಯದ ಸಂಚಯನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಒದ್ದಾಡುವ ಪರಿಸ್ಥಿತಿ ಬಂದ್ಬಿಡತ್ತೆ. ಅಂದರೆ ಅರ್ಥಾತ್ ಈ ಜನ್ಮದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರು, ಹೋದ ಜನ್ಮದ ಒಂದು ಕೆಟ್ಟ ಫಲಾನುಫಲಗಳ ಪ್ರಭಾವವಾಗಿ ಈ ಬಾರಿ ಎಷ್ಟೇ ಉತ್ತಮ ಕೆಲಸಗಳನ್ನು ಮಾಡ್ತಾಯಿದ್ರು ಅದು ಗೌಣವಾಗಿರುತ್ತೆ, ಅದು ನಾಶವಾಗಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಎರಡರ ತುಲನೆ ಸರಿಯಾಗಿ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಈ ಮಹಾಶಿವರಾತ್ರಿ ಬಹಳ ಪ್ರಶಸ್ತವಾದಂತಹ ದಿವಸ. ಉಪವಾಸ, ಜಾಗರಣೆ, ಉಪಾಸನೆ. ಉಪವಾಸ, ಜಾಗರಣೆ, ಉಪಾಸನೆ, ಈ 3 ವಿಧದಿಂದ ನೀವು ಪರಮೇಶ್ವರನನ್ನು ಒಲಿಸ್ಕೊಂಡು ನಿಮ್ಮ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪಕರ್ಮಗಳನ್ನು ತೊಳೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಂಥೇಳಿ ಗುರುಗಳಿವತ್ತು ಪಾಪಕರ್ಮಗಳನ್ನು ತೊಳ್ಕೊಳ್ಳೋಕೆ ದಾರಿ ತೋರಿಸ್ತಿದ್ದಾರೆ ಅಂಥೇಳಿ ನಾಳೆ ಆಗ್ತಾ ಇದ್ದಾಗ, ಶಿವರಾತ್ರಿ ಮುಗಿತಾ ಇದ್ದಾಗ ಪಾಪಕರ್ಮಗಳನ್ನು ತೊಳ್ಕೊಂಡು ಹೊಸದು ಮಾಡೋಕ್ಕೆ ನಿಂತ್ಕೊಳ್ಬೇಡಿ. ಏನೇ ಮಾಡೋ ಹಾಗಿದ್ರೂ ಪುಣ್ಯದ ಕೆಲಸಗಳನ್ನು ಮಾಡಿ. ಪುಣ್ಯ ಯಾವತ್ತೂ ನಮಗೆ ಫಲ ಕೊಟ್ಟೇ ಕೊಡುತ್ತೆ, ಎಲ್ಲೂ ಹೋಗಲ್ಲ. ಪಾಪಕರ್ಮಗಳು ಹಾಗಲ್ಲ, ಪಾಪಕರ್ಮಗಳು ಎಲ್ಲೂ ಹೋಗಲ್ಲ, ಅದು ಫಲ ಕೊಟ್ಟೇ ಕೊಡ್ತದೆ. ಆದರೆ ಒಂದಿಷ್ಟು ತುಲನೆ ಹಿಂದೆ ಮುಂದೆ ಆಗಬಹುದೇನೋ ಅಷ್ಟೇ ವ್ಯತ್ಯಾಸಗಳು. ಅದು ಮೊದಲು, ಅದಾದ ನಂತರ ಇದು, ಹೀಗೆ ಬರಬಹುದೇನೋ ಅಷ್ಟೇ. ಆದರೆ ಎಷ್ಟು ಕಷ್ಟಪಡ್ತಿರ್ತೀರಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಜೀವನದಲ್ಲಿ ಪದೇ 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 ಬಂದು ಹೋಗ್ತಾ ಇರುತ್ತೆ. ನೆಮ್ಮದಿ ಅನ್ನೋದಿರೋದಿಲ್ಲ. ಎಲ್ಲ ವಿಚಾರಗಳಲ್ಲೂ ತಾಪತ್ರೆಗಳಾಗ್ತಾ ಇರುತ್ತೆ, ನೆಮ್ಮದಿ ಅನ್ನೋದಿಲ್ಲ. ಮೊದಲನೇದಾಗಿ ನೀವು ಶಿವರಾತ್ರಿಯ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು, ಅಂದರೆ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ನಿತ್ಯಕರ್ಮಗಳನ್ನು ಮುಗಿಸಿ ಉಪವಾಸದ ವ್ರತ ಹಿಡಿಬೇಕು. ಮೊದಲನೆಯದ್ದಾಗಿ ಉಪವಾಸದ ವ್ರತ, ಎರಡನೆಯದ್ದಾಗಿ
ಉಪವಾಸ ಹೇಗಿರಬೇಕು ಅಂತಂದರೆ, ಉಪವಾಸ ಅಂತ ಹೇಳ್ತಾ ಇದ್ದ ಹಾಗೆ ಇವಾಗೆಲ್ಲ ಏನಾಗುತ್ತೆ, ಸೇರುವರೆ ಉಪ್ಪಿಟ್ಟು ಚಂಬುವರೆ ಕಾಫಿ ಕುಡಿದ್ಬಿಟ್ಟು ನಾನು ಉಪವಾಸ ಏನು ತಿನ್ನಲ್ಲ. ಆ ಉಪ್ಪಿಟ್ಟು ತಿನ್ನಬೇಕಾದ್ರೂ ಮಡಿ ಉಪ್ಪಿಟ್ಟು, ಈರುಳ್ಳಿ ಹಾಕಿಲ್ಲ, ಒಗ್ಗರಣೆ ಹಾಕಿಲ್ಲ. ಒಗ್ಗರಣೆ ಹಾಕಿದ್ರೆ ಮುಸ್ರೆ ಆಗುತ್ತೆ, ಅದಕ್ಕೆ ನಾವು ಒಗ್ಗರಣೆ ಹಾಕಲ್ಲ, ಹಾಗೆ ಕಲಸಿ ತಿಂತೀವಿ. ಏನೇನೋ ಮಾಡಿಕೊಂಡು ವಿಚಿತ್ರವಾದ ಅವತಾರಗಳಲ್ಲಿ ಉಪವಾಸದ ಹೆಸರನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಮೊದಲನೇದಾಗಿ ಉಪವಾಸ ಅಂದರೆ ಅರ್ಥ ತಿಳ್ಕೋಬೇಕು. ಊಟ ಮಾಡದೇ ಇರೋದು ಮಾತ್ರನೇ ಅಲ್ಲ ಉಪವಾಸ, ಭಗವಂತನೆಡೆ ವಾಸ ಇರುವುದು ಉಪವಾಸ. ಹೊಟ್ಟೆಗೆ ಊಟ ಮಾಡದೇ ಇದ್ದರೆ ಉಪವಾಸ ಅಲ್ಲ. ನೀವು ಏನಾದರೂ ತಿಂದ್ಕೊಳ್ಳಿ ಅಥವಾ ಏನಾದರೂ ಬಿಟ್ಕೊಳ್ಳಿ, ನಿಮ್ಮ ವಾಸ ಎಲ್ಲಿರಬೇಕು, ಉಪದಲ್ಲಿ ಇರಬೇಕು. ಉಪ ಅಂದರೆ ಏನು? ಭಗವಂತನೆಡೆಯಲ್ಲಿ ಇರಬೇಕು ನಿಮ್ಮ ಮನಸ್ಸು. ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಅರ್ಚನೆ ಮಾಡ್ತಾ ಇರ್ತಾರೆ, ಅಲ್ಲೇನೋ ಹೊರಗಡೆ ಕಿವಿ ಕೊಟ್ಕೊಂಡು ಕೂತಿರ್ತಾರೆ. ಎಲ್ಲಿ ಬಂತು? ನಿಮಗೆ ಸರಿಯಾಗಿ ಉಪವಾಸ ಮಾಡುವ ಕ್ರಮ ಒಂದು, ನೀವು ಸಶಕ್ತರಾಗಿದ್ದರೆ ನಿರ್ಜಲ ಉಪವಾಸ ಮಾಡಿ. ಸಶಕ್ತರಾಗಿದ್ದರೆ, ಶಕ್ತರಾಗಿದ್ದರೆ ಫಲಹಾರ ಉಪವಾಸವನ್ನು ಮಾಡಿ. ಅಶಕ್ತರಾಗಿದ್ದರೆ ನೀವು ಫಲ ಮತ್ತು ಕ್ಷೀರ ಉಪವಾಸವನ್ನು ಮಾಡಿ. ಏನಪ್ಪ ವ್ಯತ್ಯಾಸ ಅಂತಂದರೆ, ಮೊದಲನೇದಾಗಿ ನಾನು ತುಂಬ ಸಶಕ್ತನು, ನನಗೆ ಯಾವುದರಲ್ಲೂ ಎಲ್ಲವನ್ನ ಕಂಟ್ರೋಲ್ ಮಾಡಿಕೊಳ್ಳೋ ಕೆಪಾಸಿಟಿ ಇದೆ ಅನ್ನುವಂಥವನು ಸಶಕ್ತನು. ಆತ ಅಂದರೆ ಕೇವಲ ಗಂಡು ಮಾತ್ರ ಅಂತಲ್ಲ, ಹೆಣ್ಣು ಸಹ ಹೌದು. ನೀವು ನೀರನ್ನೂ ಸಹ ಕುಡಿಯದೆ ಭಗವಂತನೆಡೆಯಲ್ಲಿ ಇರಬೇಕು. ನೀರು ಕುಡಿಯದೆ ಇದ್ದಾಗ ಮೌನವನ್ನು ಆಚರಣೆ ಮಾಡಬೇಕು. ಉಪವಾಸ ಮಾಡೋ ವಿಧಿನೇ ಗೊತ್ತಿಲ್ಲ, ಮೌನವಾದ ಆಚರಣೆಯಲ್ಲಿರಬೇಕು. ಅದಾದ ನಂತರ ಶಕ್ತರು, ಕೆಲವೊಂದನ್ನು ಮಾತ್ರ ನಾನು ನಿಗ್ರಹಿಸಿಕೊಳ್ಳೋಕೆ ಸಾಧ್ಯ, ಇನ್ನು ಕೆಲವೊಂದನ್ನು ಆಗಲ್ಲ. ಉದಾಹರಣೆಗೆ ಬಾಯಾರಿಕೆನ ನಿಗ್ರಹ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ಒಂದು ಸ್ವಲ್ಪ ಏನಾದರೂ ಕುಡಿಯೋದಕ್ಕೆ ಒಂದು ಲೋಟ ಹಾಲನ್ನು ಸ್ವೀಕಾರ ಮಾಡು. ಒಂದೇ ಹಣ್ಣು ತಿನ್ನು. ಇನ್ನು ಅಶಕ್ತರು ಅಂತ ಹೇಳಿದ್ರೆ ರೋಗಗ್ರಸ್ತರು, ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು, ಅವರಿಗೆ ಉಪವಾಸ ಇರಕೂಡ್ದು. ಹಾಗಾಗಿ ಒಂದು ಸ್ವಲ್ಪ ಆ ಕಾಲಕ್ಕೆ, ಆ ಸಮಯಕ್ಕೆ ಬೇಕಾದಷ್ಟು ಸ್ವಲ್ಪ ಹಣ್ಣು, ಒಂದು ಸ್ವಲ್ಪ ಹಾಲು, ಹೀಗೆ ವಿಭಾಗಗಳನ್ನು ಮಾಡ್ಕೋಬೇಕು. ಮಾಡಿಕೊಂಡು ನಿಮ್ಮ ಪಾಡಿನ ಉಪವಾಸ ವ್ರತವನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಜಾಗರಣೆ ಇದ್ದ ಸಂದರ್ಭಕ್ಕೆ ನಿಮ್ಮ ದೇಹದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮೆದುಳಿನ ಒಳಗಡೆ ನಡೆದು ಅನುಕೂಲಗಳು ಉಂಟಾಗುತ್ತೆ. ಹಾಗಾಗಿ ವರ್ಷಕ್ಕೊಂದು ನಿದ್ದೆಗಿಡಬೇಕು. ಇನ್ನು ಮೂರನೆಯದ್ದಾಗಿ ಉಪಾಸನೆ ಅಂತ ಹೇಳಿದ್ವಿ. ನಿಮ್ಮ ಸಕಲ ಪಾಪಗಳೂ ಸಹ ನಾಶವಾಗಬೇಕಾದಾಗ ಈ ಉಪಾಸನೆಯನ್ನು ನೀವು ಮಾಡಲೇಬೇಕು. ಉಪವಾಸ, ಜಾಗರಣೆ, ಉಪಾಸನೆ, ಈ ಮೂರು ಸಹ. ಉಪವಾಸವನ್ನು ಒಂದು ಹಂತಕ್ಕೆ ಮಾಡಿದ್ದೀರಿ, ಜಾಗರಣೆಯನ್ನು ಒಂದು ಹಂತಕ್ಕೆ ಮಾಡ್ತೀರಿ, ಉಪಾಸನೆಯಲ್ಲಿ ಎಲ್ಲೂ ಕೊರೆ ಆಗಬಾರ್ದು. ಇವತ್ತಿನ ದಿವಸ ಯಾರು ಅಂದರೆ ಮಹಾಶಿವರಾತ್ರಿಯ ದಿವಸ ಯಾರು ನಿಮ್ಮ ಮನೆಗಳಲ್ಲೋ ಆಲಯಗಳಲ್ಲೋ ನಿಮಗೆ ಸಿಕ್ಕಂತಹ ಜಾಗದಲ್ಲೋ ಈಶ್ವರನ ಉಪಾಸನೆಯನ್ನು ಮನಸ್ಸಿನಿಂದ ಕಾಯ ವಾಚ ಮನಸ್ಸ ಮಾಡ್ತಿರೋ, ಅದರಲ್ಲೂ ಬಿಲ್ವಪತ್ರಗಳನ್ನು ಉಪಯೋಗಿಸಿ ಯಾರು ಪೂಜೆಯನ್ನು ಮಾಡ್ತಿರೋ, ಎಕ್ಕದ ಹೂಗಳನ್ನು ಯಾರು ಉಪಯೋಗಿಸಿ ಪೂಜೆಯನ್ನು ಮಾಡ್ತಿರೋ, ತುಂಬೆ ಹೂಗಳನ್ನು ಉಪಯೋಗಿಸಿ ಯಾರು ಪೂಜೆ ಮಾಡ್ತಿರೋ ಅವರಿಗೆ ಬಹಳ ಅನುಕೂಲದ ವಾತಾವರಣ ಈ ಒಂದು ಶುಭ ಸಂದರ್ಭದಲ್ಲಿ ಸಿಗುವಂಥದ್ದು. ಪರಮೇಶ್ವರನಿಗೆ ಅತ್ಯಂತ ಪ್ರೀತವಾದದ್ದು ಇದೆಲ್ಲ. ಬಿಲ್ವಪತ್ರ ಅಂತ ಬಂದಾಗ ಬಿಲ್ವಾಷ್ಟಕದ ಒಂದು ಸ್ತುತಿ ಏನಂತ ಬರುತ್ತೆ ಅಂದರೆ, ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಂದರೆ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ. ಬಿಲ್ವ ವೃಕ್ಷವನ್ನು ನೀವು ನೋಡೋದ್ರಿಂದ,
ಮತ್ತು ಮುಟ್ಟೋದ್ರಿಂದ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಆ ಒಂದು ಬಿಲ್ವದ ಎಲೆಗಳು ಒಟ್ಟು ಒಂದು ಸಿಂಗಲ್ ಎಲೆಗಳು ಬರೋದಿಲ್ಲ, ಅದು ಮೂರ್ಮೂರೆ ಬರುತ್ತೆ. ಶಿವನ ಕೈನಲ್ಲಿರುವಂತಹ ಅಲಗು, ಆ ಪಿನಾಕ ಹೇಗಿರುತ್ತೆ ಹೇಳಿ? ತ್ರಿಶೂಲ, ತ್ರಿಗುಣ ತತ್ವವನ್ನು ಹೊಂದಿರುತ್ತೆ. ಹಾಗೆಯೇ ಆ ಬಿಲ್ವಪತ್ರೆಯೂ ಅಷ್ಟೇ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಿಮ್ಮ ತ್ರಿಜನ್ಮದ ಪಾಪಗಳನ್ನು ನಾಶ ಮಾಡಿಕೊಳ್ಳುವ ಸಲುವಾಗಿ ಪರಮೇಶ್ವರನಿಗೆ ಬಿಲ್ವಪತ್ರವನ್ನು ಅರ್ಪಿಸುವಂಥದ್ದು. ಇದು ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದದ್ದು. ನಿಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ಳುವಂತಹ ಸಲುವಾಗಿ, ಜೊತೆಗೆ ವಿಜ್ಞಾನದ ಪ್ರಕಾರವಾಗಿ ಇವತ್ತಿನ ದಿವಸ ಅಂದರೆ ಮಹಾಶಿವರಾತ್ರಿಯ ದಿವಸ ಏನಿರುತ್ತೆ, ಅಲ್ಲಿಂದ ನಮಗೆ ಕಾಲಮಾನವು ಪ್ರಕೃತಿಯಲ್ಲಿ ಬದಲಾವಣೆ ಆಗುವಂಥದ್ದು. ನಮಗೆ ಬೇಸಿಗೆಯ ಅವಧಿ ಶುರುವಾಗುತ್ತೆ. ಜೊತೆಗೆ ಅಲ್ಲಿಗೆ ತಮಸ್ಸು ಕೊನೆಯಾಗಿ ಅಲ್ಲಿಂದ ಬೇಗ ನಮಗೆ ಏನು ಉತ್ತರಾಯಣದ ಪುಣ್ಯಕಾಲ ಶುರುವಾಗಿತ್ತಲ್ಲ, ಉತ್ತರಾಯಣದ ಪುಣ್ಯಕಾಲ ಶುರುವಾದ ಮೇಲೆ ನಮಗೆ ರಥಸಪ್ತಮಿಯಿಂದ ಉತ್ತರಕ್ಕೆ ಏನು ಸೂರ್ಯನ ಪಥ ಸಂಚಲನವಾಗಿತ್ತು, ಆದರೂ ಕತ್ತಲೆ ಬೇಗ ಆಗ್ತಿತ್ತು. ಆದರೆ ಇಲ್ಲಿ ತಮಸ್ಸು ಕಳೆಯುತ್ತೆ, ಕತ್ತಲೆ ಕಳೆಯುತ್ತೆ ಭೌಗೋಳಿಕವಾಗಿ. ಅಂದರೆ ಎಂಥ ವಿಜ್ಞಾನವನ್ನು ಅಡಕ ಮಾಡಿಟ್ಟಿದ್ದಾರೆ. ಇಲ್ಲಿಂದ ಸುಮಾರು ನಿಮಗೆ 6:45 7 ಗಂಟೆ ಆದರೂ ಸಹ ನಿಮಗೇನು ಕತ್ತಲೆ ಆಗಲಾರ್ದು. ಹತ್ತತ್ರ 7 ಗಂಟೆವರೆಗೂ ಸಹ ಒಂದಷ್ಟು ಬೆಳಕನ್ನೋದಿದ್ದೇ ಇರ್ತದೆ. ಇಂತಹ ಭೌಗೋಳಿಕವಾದ ಆಚರಣೆಯನ್ನೂ ಸಹ ಅದರೊಳಗಡೆ ತುಂಬಿರ್ತಕ್ಕಂಥದ್ದು ಮಹಾಶಿವರಾತ್ರಿಯೊಳಗೆ. ಪರಮೇಶ್ವರನನ್ನು ಪೂಜಿಸಿ, ಪರಮೇಶ್ವರನ ಆರಾಧನೆ ಮಾಡಿ, ಇದೇ ಬಿಲ್ವಾಷ್ಟಕವನ್ನು ಹೇಳಿಕೊಂಡು ಮತ್ತು ಲಿಂಗಾಷ್ಟಕವನ್ನು ಹೇಳಿಕೊಂಡು ನೀವು ಬಿಲ್ವಪತ್ರೆಯಲ್ಲಿ ಅರ್ಚನೆ, ತುಂಬೆ ಹೂವಿನಲ್ಲಿ ಅರ್ಚನೆ, ಬಿಳಿ ಎಕ್ಕದಲ್ಲಿ ಅರ್ಚನೆಯನ್ನು ಮಾಡ್ತಾ ಬನ್ನಿ. ಪರಮೇಶ್ವರನ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಉಂಟಾಗಲಿ. ನಿಮ್ಮ ಸಕಲ ಪಾಪಗಳು ನಾಶವಾಗಿ ಹೊಸ ಜೀವನ ಪ್ರಾರಂಭವಾಗಲಿ ಅಂಥೇಳಿ ಪರಮೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ, ಇದೇ ಒಂದು ಶುಭ ಸಂದರ್ಭದಲ್ಲಿ ಮೇ 14ನೇ ತಾರೀಕು ಹಲವು ರಾಶಿಗಳಿಗೆ ಗುರುಬಲ ಇಲ್ಲದ ಕಾರಣ ಗುರು ಮಹಾಯಾಗವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಗುರುಬಲ ಇರುವ ಮತ್ತು ಗುರುಬಲ ಇಲ್ಲದೇ ಇರುವಂತಹ ರಾಶಿಗಳು, ಗುರುಬಲ ಇದ್ದವರು ಇನ್ನಷ್ಟು ವೃದ್ಧಿಯಾಗಲಿ, ಗುರುಬಲ ಇಲ್ಲದೇ ಇದ್ದಂಥವರು ಗುರುಬಲವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಯಾಗದಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಪರಮೇಶ್ವರನ ಅನುಗ್ರಹ ನಿಮಗೆ ಸಕಲ ಸೌಕರ್ಯ ಸೌಭಾಗ್ಯಗಳನ್ನು ತಂದುಕೊಡಲಿ ಅಂತ ಹೇಳ್ತಾ, ಇನ್ನು ಸರ್ವಕಾರ್ಯ ಸಿದ್ಧಿ ತಾಯತ ಇನ್ನೇನು ಅಮಾವಾಸ್ಯೆ ದಿವಸ 28ನೇ ತಾರೀಕು ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಇದು ಬಂದು ವಿಶೇಷವಾಗಿ ಈ ಒಂದು ಫೆಬ್ರವರಿ ತಿಂಗಳ ಅಮಾವಾಸ್ಯೆ ಎಂದು ಮಾಡ್ತಾ ಇರತಕ್ಕಂಥದ್ದು, ಮೂಲಿಕೆಗಳಿಂದ ಮಾಡುವಂತಹದ್ದು. ಮೂಲಿಕಾ ಸರ್ವಕಾರ್ಯ ಸಿದ್ಧಿ ತಾಯಿತ ಅಮಾವಾಸ್ಯೆ ಎಂದು ಮಾತ್ರ ಮಾಡುವಂಥದ್ದು. ಸೊ ಹಾಗಾಗಿ ಅದು ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಫೋನ್ ಮಾಡಿ ಮಾಹಿತಿಗಳನ್ನು ತಗೊಂಡು ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಶುಭವಾಗಲಿ, ಮಂಗಳವಾಗಲಿ. ಮತ್ತೊಮ್ಮೆ ಪರಮೇಶ್ವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.